ಮೊದಲಿದ್ದ ಬಿಗಿ ಈಗ ಕಡಿಮೆ ಆಯ್ತೆ. ರಾಜ್ಯ ಬಿಜೆಪಿ ಭಿನ್ನಮತ ಶಮನ ಮಾಡಿದಷ್ಟು ವೀಕ್ ಆಯ್ತಾ? ರಾಜ್ಯದಲ್ಲಿ ಒಂದು ವರ್ಷದಿಂದ ನಡೆದಿದೆ ಬಣ ರಾಜಕೀಯ ಸಮರ. ವಿಜಯೇಂದ್ರ ಯತ್ನಾಳ್ ಬಣಗಳ ನಡುವೆ ತಿಕ್ಕಾಟ ನಿರಂತರವಾಗಿ ನಡೀತಾನೆ ಇದೆ. ಎರಡು ಬಣಗಳ ತಿಕ್ಕಾಟದಿಂದ ಕಾರ್ಯಕರ್ತರು ಹೈರಾಣವಾಗಿದ್ರು ಕೂಡ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವಲ್ಲಿ ವಿಫಲವಾಯಿತೆ. ಪದೇ ಪದೇ ದೆಹಲಿಗೆ ಕರೆಸಿ ಬುದ್ಧಿ ಹೇಳಿದ್ರು ಕೂಡ ಸಂಘರ್ಷ ಅನ್ನೋದು ಮಾತ್ರ ನಿಲ್ತಾನೆ ಇಲ್ಲ. ಹೈಕಮಾಂಡ್ ಮಾತಿಗೆ ಘಡ ಘಡ ನಡುಗ್ತಾ ಇದ್ದ ರಾಜ್ಯ ನಾಯಕರು, ಆದ್ರೆ ಈಗ ಹೈಕಮಾಂಡ್ ಅಂದ್ರೆ ಕ್ಯಾರೆ ಅನ್ನೋದಷ್ಟು ಫ್ಯೂಸ್ ಆಗಿದೆ. ಪಕ್ಷವನ್ನ ಸದೃಢ ಮಾಡೋಕೆ ವರಿಷ್ಠರಿಗೆ ಸಮಯವೇ ಸಿಗ್ತಿಲ್ವೇ ಅನ್ನೋದು ಪ್ರಶ್ನೆ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸುಮಾರು ಒಂದು ವರ್ಷದಿಂದ ಗೊತ್ತಾಗ್ತಾ ಇದೆ. ಆ ಕಡೆ ವಿಜಯೇಂದ್ರ ಬಣ, ಈ ಕಡೆ ಯತ್ನಾಳ್ ಬಣ, ಇವರಿಬ್ಬರ ನಡುವೆ ಕಾರ್ಯಕರ್ತರು ಹೈರಾಣಾಗಿ ಹೋಗಿದ್ದಾರೆ. ಯಾರ ಜೊತೆಗೆ ಹೋಗ್ಬೇಕು, ಯಾರ ಸಭೆಗೆ ಬರಬೇಕು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಒಂದು ಕಾಲ್ ಮಾಡಿದ್ರೆ ಗಡಗಡ ನಡುಗ್ತಾ ಇದ್ದ ರಾಜ್ಯ ಬಿಜೆಪಿ ನಾಯಕರು ಈಗ 20 ಸತಿ ಹೈಕಮಾಂಡಿಗೆ ಕರ್ಸ್ಕೊಂಡ್ರು ಕೂಡ ಹೋಗಿ ಮಾತಾಡ್ಕೊಂಡು ಆರಾಮಾಗಿ ಬಂದು ಮತ್ತೆ ಇಲ್ಲಿ ಖ್ಯಾತಿ ತೆಗಿತಾ ಇದ್ದಾರೆ. ದೆಹಲಿಯಿಂದ ಬರ್ತಿದ್ದಂಗೆನೆ ಸೈಲೆಂಟ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಮಾಧ್ಯಮಗಳನ್ನು ನೋಡ್ತಾ ಇದ್ದ ಹಾಗೆ ವಿಜಯೇಂದ್ರ ಮೇಲೆ ಯತ್ನಾಳ್ ಅವರು ಹರಿಹಾಯ್ತಾ ಇದ್ದಾರೆ. ಅಲ್ಲಿಗೆ ಹಾಗಿದ್ರೆ ಹೈಕಮಾಂಡ್ ಬಿಜೆಪಿ ನಾಯಕರು ಈಗ ಯಾಕೆ ಏನೂ ಹೇಳದೆ ಸುಮ್ಮನೆ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ? ರಾಜ್ಯ ಬಿಜೆಪಿ ನಾಯಕರನ್ನ ಎದುರಿಸುವಂತ ಕೆಪಾಸಿಟಿ ಇಲ್ದಿದ್ದಂಗೆ ಆಗ್ಬಿಡ್ತಾ? ರಾಜ್ಯ ಬಿಜೆಪಿ ನಾಯಕರಿಗೆ ಬುದ್ಧಿ ಹೇಳಿದ್ರೆ ಕೇಳದೆ ಇರುವಷ್ಟು ರೀತಿಯಲ್ಲಿ ಹೈಕಮಾಂಡ್ ನಾಯಕರನ್ನ ರಾಜ್ಯ ಬಿಜೆಪಿ ನಾಯಕರು ಕೇವಲವಾಗಿ ನೋಡ್ತಾ ಇದ್ದಾರಾ? ಶಿಸ್ತಿನ ಪಕ್ಷ ಅಂತ ಹೆಸರು ಪಡೆದಿದ್ದಂಥ ಬಿಜೆಪಿಯಲ್ಲಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಯಾಕೆ ಸುಮ್ಮನೆ ಇದ್ದಾರೆ? ಕರ್ನಾಟಕದವ್ರು ಏನು ಬೇಕಾದ್ರೂ ಮಾಡ್ಕೊಂಡ್ಲಿ, ಬಿಜೆಪಿ ನಾಯಕರಿಂದ ಏನು ಉಪಯೋಗ ಇಲ್ಲ ಅಂತ ಇವ್ರ ಪಾಡಿಗೆ ಇವ್ರು ಇರಲಿ ಅಂತ ಬಿಟ್ಟಿದ್ದಾರೋ, ಅಥವಾ ನಾವೆಷ್ಟು ಹೇಳಿದ್ರು ಇವ್ರ ಮಾತೇ ಕೇಳಲ್ಲ, ಇವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ ಅಂತ ಸುಮ್ಮನಾಗಿದ್ದಾರೋ ಹೈಕಮಾಂಡ್ ನಾಯಕರೇ ಒಂದೂ ಅರ್ಥ ಆಗ್ತಿಲ್ಲ. ಅಥವಾ ಸಮಯವೇ ಸಿಗ್ತಾ ಇಲ್ವಾ ಇವರೆಲ್ಲ ಭಿನ್ನಮತವನ್ನು ಶಮನ ಮಾಡ್ಲಿಕ್ಕೆ, ಅದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಯಾರಾದರೂ ನಡುವೆ ಕಚ್ಚಾಟ ಆಗಿದ್ರೆ, ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಿದ್ದಂಗೆ ಎಲ್ಲ ಎದ್ನೋ ಬಿದ್ನೋ ಅಂತ ಓಡೋಗ್ತಿದ್ರು, ಆಮೇಲೆ ಬಂದು ಸೈಲೆಂಟ್ ಆಗಿರ್ತಿದ್ರು. ಆದರೆ ಈಗ ಎಷ್ಟು ಬಾರಿ ಎದ್ನೋ ಬಿದ್ನೋ ಅಂತ ಓಡೋದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯತ್ನಾಳ್ ಬಣದವರು ಅಂತೂ ಯಾರಿಗೂ ಹೆದ್ರಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಕಥೆಗೇನು ಅನ್ನೋದು ಬಿಜೆಪಿ ಕಾರ್ಯಕರ್ತರ ಪ್ರಶ್ನೆ ಆಗಿದೆ. ಈ ಬಣ ಬಡಿದಾಟದಲ್ಲಿ ಬೈ ಎಲೆಕ್ಷನಲ್ಲಿ ಸೋತು ಸುಣ್ಣ ಆಗಿದ್ದು ಸಾಕು. ಇನ್ನು ಮೇಲಾದರೂ ಬುದ್ಧಿ ಕಲಿಬೇಕು ಅಂದರೆ ನೀವು ಕರೆಸಿ ಬುದ್ಧಿ ಹೇಳಬೇಕು. ಇದನ್ನು ಇಲ್ಲಿಗೆ ಬಿಟ್ಟರೆ ಆಗಲ್ಲ ಅಂತ ಹೈಕಮಾಂಡ್ ನಾಯಕರಿಗೆ ಹೇಳ್ತಾ ಇದ್ರೂ ಹೈಕಮಾಂಡ್ ನಾಯಕರು ಅದ್ಯಾಕೋ ಗೊತ್ತಿಲ್ಲ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೈಕಮಾಂಡ್ ನಾಯಕರಿಗೆ ಸಮಯ ಸಿಗ್ತಾ ಇಲ್ವೋ, ಅಥವಾ ಇವ್ರು ಹೇಳೋ ಮಾತನ್ನು ರಾಜ್ಯ ಬಿ ಜೆ ಪಿ ನಾಯಕರು ಅಸಡ್ಡೆ ಮಾಡ್ಕೊಂಡಿದ್ದಾರೋ, ಇವ್ರುಗಳ ಮಾತಿಗೇನು ಬೆಲೆ ಕೊಡೋದು ಅಂತ ಕೂತಿದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಮೊದಲಿದ್ದಂಗೆ ಈಗೇನೂ ಇಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಮೊದಲಿದ್ದಂಥ ಪವರು, ಮೊದಲಿದ್ದಂಥ ಶಿಸ್ತು, ಮೊದಲು ಒಂದು ಮಾತಿಗೆ ಕೊಡ್ತಿದ್ದಂಥ ಬೆಲೆ ಇದ್ಯಾವುದು ಕೂಡ ಬಿ ಜೆ ಪಿಯಲ್ಲಿ ಸದ್ಯದ ಮಟ್ಟಿಗಂತೂ ಕಾಣಿಸ್ಕೊಳ್ತಾನೂ ಇಲ್ಲ. ಒಮ್ಮೆ ಬುದ್ಧಿ ಹೇಳಿದ್ರೆ ಸೈಲೆಂಟ್ ಆಗ್ತಿದ್ದವರು ಈ 20 ಸತಿ ಕರೆದು ಬುದ್ಧಿ ಹೇಳಿದ್ರು ಕೂಡ ಸೈಲೆಂಟ್ ಆಗದೆ ಇರೋದನ್ನು ನೋಡಿದ್ರೆ ಅದ್ಯಾಕೋ ರಾಜ್ಯ ಬಿ ಜೆ ಪಿ ನಾಯಕರು ಹೈಕಮಾಂಡ್ ನಾಯಕರಿಗೆ ಬೆಲೆ ಕೊಡ್ದಿದ್ದಂಗೆ ಕಾಣಿಸ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದರೆ ಇದು ಒಂದೆರಡು ದಿನಗಳ ಭಿನ್ನಮತ, ಒಂದೆರಡು ದಿನಗಳ ಅಸಮಾಧಾನ ಅಂತೂ ಖಂಡಿತವಲ್ಲ. ಬರೋಬ್ಬರಿ 1 ವರ್ಷಗಳಿಂದ ಈ ಅಸಮಾಧಾನ, ಭಿನ್ನಮತ ಅನ್ನೋದು ನಡೀತಾ ಇದೆ. ಅವರಂದಿದ್ದು ಇವರಿಗಾಗಲ್ಲ, ಇವರಂದಿದ್ದವರಿಗಾಗಲ್ಲ. ಅವರೊಂದು ಪಾದಯಾತ್ರೆಗೆ ಅಥವಾ ಹೋರಾಟಕ್ಕೆ ಕರೆ ಕೊಟ್ಟರೆ ಇವರೊಂದು ಪಾದಯಾತ್ರೆ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಒಂದು ರಾಜ್ಯದಲ್ಲಿ ಎರಡೆರಡು ಬಿ ಜೆ ಪಿ ಪಕ್ಷಗಳಿದ್ದಂಗೆ ಆಗ್ಬಿಟ್ಟಿದೆ. ಇಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮೊದಲೆಲ್ಲ ಶಿಸ್ತಿನ ಪಕ್ಷ ಯಾವುದು ಅಂದರೆ ಬಿ ಜೆ ಪಿ ಅಂತಿದ್ರು. ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ಅಂತಂದರೆ ಗಡಗಡ ಅಂತ ರಾಜ್ಯ ಬಿ ಜೆ ಪಿ ನಾಯಕರು ನಡುಗ್ತಾ ಇದ್ರು, ಓಡೋಗ್ತಾ ಇದ್ರು. ಈಗ ಅದು ಯಾಕೋ ಗೊತ್ತಿಲ್ಲ, ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಬೆಲೆ ಇಲ್ವೋ, ಅಥವಾ ರಾಜ್ಯ ಬಿ ಜೆ ಪಿ ನಾಯಕರ ಮುಂದೆ ಹೈಕಮಾಂಡ್ ನಾಯಕರು ಮಂಡಿ ಊರಿದ್ದಾರೋ ಅಂತ. ನೀತಿ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಬಣ ರಾಜಕೀಯ ಕಳೆದ 1 ವರ್ಷದಿಂದಲೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ಜೊತೆ ಹಲವು ನಾಯಕರು ಸೇರ್ಕೊಂಡ್ರೆ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಡೆ ಮತ್ತಷ್ಟು ನಾಯಕರು ಸೇರ್ಕೊಂಡಿದ್ದಾರೆ.
ಎರಡೂ ಕಡೆಗಳಲ್ಲೂ ಕೂಡ ಬಣ ಪದೇ ಪದೇ ಬೇರೆ ಬೇರೆ ಪ್ರತ್ಯೇಕ ಸಭೆಗಳು ನಡೀತಾ ಇದೆ, ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಪಕ್ಷ ಇದ್ರೂ ಪಕ್ಷದ ವೇದಿಕೆಯಲ್ಲಿ, ಪಕ್ಷದ ಕಚೇರಿಗಳಲ್ಲಿ ಸಭೆ ಆಗ್ಬೇಕಾಗತ್ತೆ, ಪಕ್ಷದ ವೇದಿಕೆಯಲ್ಲೇ ಕಾರ್ಯಕ್ರಮಗಳನ್ನ ಯೋಜಿಸಬೇಕಾಗತ್ತೆ, ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ಅದಕ್ಕೆ ಮುಂಚೂಣಿಯಲ್ಲಿ ಆಯಾ ಸ್ಥಳೀಯ ಮಟ್ಟದಲ್ಲಿರುವಂತಹ ಪಕ್ಷದ ಅಧ್ಯಕ್ಷರೇ ಆ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಅದು ಭಿನ್ನವಾಗಿದೆ. ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಒಂದು ರೀತಿ ಆದ್ರೆ ಕರ್ನಾಟಕದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಬಣ ಸಂಘರ್ಷ ಅದಕ್ಕೆ ಒಂದು ಬ್ರೇಕ್ ಬೀಳ್ತಾ ಇಲ್ಲ. ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಅಂದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ನಾಯಕರು ಹೈಕಮಾಂಡ್ ನಿಂದ ಯಾವ ಸಂದೇಶ ಬರುತ್ತೆ ಅದನ್ನ ಚಾಚೂ ತಪ್ಪದೆ ಪಾಲಿಸ್ತಾರೆ. ಹೈಕಮಾಂಡ್ ಏನು ನಿರ್ದೇಶನವನ್ನು ಕೊಡುತ್ತೆ ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆಯಾ, ಒಂದು ಗ್ರಿಪ್ ಅನ್ನ ಸಡಿಲ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈ ವಿಚಾರದಿಂದ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಪದೇ ಪದೇ ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬಿಜೆಪಿಯ ಬಣ ಸಂಘರ್ಷವನ್ನ ಕಡಿಮೆ ಮಾಡೋದಕ್ಕೆ ದೆಹಲಿಗೆ ನಾಯಕರನ್ನ ಕರೆಸಿ ಅವರ ಜೊತೆ ಮಾತುಕತೆಯನ್ನು ನಡೆಸಲಾಗತ್ತೆ. ಮತ್ತೆ ಈ ರೀತಿಯಾಗಿ ನೀವು ಮುಂದುವರಿಬೇಡಿ, ಎಲ್ರೂ ಕೂಡ ಒಟ್ಟಾಗಿ ಹೋಗಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟರು. ಅಲ್ಲಿಂದ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಆಗ್ತಿದ್ದಾಗೆ ಆ ನಾಯಕರು ಮತ್ತೆ ಆ ಒಂದು ಬಣ ರಾಜಕೀಯಗಳು ಮತ್ತೆ ಶುರುವಾಗತ್ತೆ, ಇಲ್ಲಿ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಅವರಿಗೆ ಮೂಗ್ದಾರ ಹಾಕುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹಿಂದೆ ಆಗಿದ್ರೆ ಅಮಿತ್ ಶಾ ಅವರು ಪ್ರಧಾನಿ ಅವರಿಂದ ಒಂದು ಸಂದೇಶ ರವಾನೆ ಆಗಿದೆ ಅಂದ್ರೆ ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ನಾಯಕರು ಚಾಚೂ ತಪ್ಪದೆ ಅದನ್ನ ಪಾಲನೆ ಮಾಡ್ತಾ ಇದ್ರು, ಅದನ್ನ ಕಣ್ಣಿಗೆ ಹೊತ್ಕೊಂಡು ಆ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಆದ್ರೆ ಇಲ್ಲಿ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಯಾಕೆ ಹೈಕಮಾಂಡ್ ಈ ರೀತಿಯಾಗಿ ವಿಫಲವಾಗ್ತಾ ಇದೆಯಾ, ಎಲ್ಲೋ ಒಂದು ಕಡೆ ಮೂಗ್ದಾರ ಹಾಕೋದಕ್ಕೆ ಯಾಕೆ ಹಿಂದೇಟನ್ನ ಹಾಕ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಕೂಡ ಸಹಜವಾಗಿ ಹೇಳ್ತಾ ಇದೆ. ಯಾಕಂದ್ರೆ ಇದೇ ರೀತಿಯಾಗಿ ಹೈಕಮಾಂಡ್ ಏನಾದ್ರೂ ಒಂದು ವೇಳೆ ಸಡಿಲತೆಯನ್ನ ತೋರಿಸ್ತಾನೆ ಹೋದ್ರೆ ಆಗ ದಕ್ಷಿಣ ಭಾರತದಲ್ಲಿ ಇರುವಂತಹ ಏಕೈಕ ರಾಜ್ಯ ಅಂದ್ರೆ ಬಿಜೆಪಿ ಪ್ರಬಲವಾಗಿರುವಂತದ್ದು ಕರ್ನಾಟಕ. ನೀವು ಸಡಿಲಗೊಳಿಸ್ತಾ ಹೋದ್ರೆ ಇಲ್ಲಿ ಮತ್ತಷ್ಟು ಬಣಗಳು ರೂಪುಗೊಳ್ಳುತ್ತೆ, ಆಗ ಪಕ್ಷದ ಮೇಲಿನ ಹಿಡಿತ ತಪ್ಪುತ್ತೆ, ಜೊತೆಗೆ ಪಕ್ಷ ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಕನಸಿಗೆ ಮತ್ತಷ್ಟು ಹಿನ್ನಡೆಯಾಗತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ನಾಯಕರು, ವರಿಷ್ಠರು ಈ ಒಂದು ಬಣ ರಾಜಕೀಯ ಏನ್ ನಡೀತಾ ಇದ್ರು ಕೂಡ ಅದನ್ನ ನೋಡ್ಕೊಂಡು ಸುಮ್ಮನಿದ್ದಾರ, ಯಾಕೆ ಇದರ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಕೇಂದ್ರ ಮಟ್ಟದಲ್ಲಿ ಮೆತ್ತಗಾಗ್ತಾ ಇದೆಯಾ ಬಿಜೆಪಿ ನಾಯಕರ ವರಸೆ ಅನ್ನೋದು ಪ್ರಶ್ನೆ. ಮೊದಲೆಲ್ಲ ಅಮಿತ್ ಶಾ ಅವರು ಬುಲಾವ್ ಕೊಟ್ಟಿದ್ದಾರಂತೆ ಅಂತ ಹೇಳ್ತಾ ಇದ್ದ ಹಾಗೇನೆ ಒಂದಷ್ಟು ರೀತಿಯಾದಂಥ ಬದಲಾವಣೆಗಳು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇತ್ತು. ಒಂದು ಭಯ ಅನ್ನೋದು ಇರ್ತಿತ್ತು. ಈಗ ನೋಟಿಸ್ ಕೊಟ್ಟರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವಿರೋದೇ ಹೀಗೆ, ನಾವು ಕರೆಕ್ಟಾಗೇ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ.